ವಿರಾಜಮಾನ ಜನಿಸಿದಂತ ಈ ಶ್ರೀ ವಿಜಯರು ಬರೆದರಲ್ಲ, ಆ ಕೃತಿ ರಚನೆಯಾದಂತಹ ಮಳಖೇಡದ ಮಾನ್ಯಖೇಡದಲ್ಲಿ ನಾವು ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಈಗ ಇತಿಹಾಸ ಉಪನ್ಯಾಸಕನಾದ ಬಳಿಕ ಮುಂದೆ ನನಗೆ ಸರ್ಕಾರಿ ನೌಕರಿ ಸೇವೆ ಸಲ್ಲಿಸುವಂತ ಭಾಗ್ಯ ಸಿಕ್ತು 98ರಲ್ಲಿ. ಅದಾದ ಬಳಿಕ ನಾನು ಈ ರೀತಿಯಾಗಿ ಸಾಹಿತ್ಯದ ಒಲವು ಬೆಳೆಸಿಕೊಂಡು ಈ ನೆಲದ ಬಗ್ಗೆ ಒಂದಿಷ್ಟು ಪ್ರೇರಣೆ, ಐತಿಹಾಸಿಕ ಸ್ಮಾರಕಗಳ ಬಗ್ಗೆ, ಐತಿಹಾಸಿಕ ಮತ್ತು ಈ ನೆಲದ ಸಂಸ್ಕೃತಿ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ತಾ ಸಂಗೀತಗಾರರು, ಹೋರಾಟಗಾರರು, ಸ್ಮಾರಕಗಳು, ಆಮೇಲೆ ಮಠಮಾನ್ಯಗಳ ಕುರಿತು ಬರೀಲಿಕ್ಕೆ ನನಗೆ ಒಂದಿಷ್ಟು ಈ ನೆಲದೇ ಪ್ರೇರಣೆ ಮತ್ತು ಇಲ್ಲಿನ ಸಾಹಿತಿಗಳು, ಕವಿಗಳು ಇನ್ನಷ್ಟು ನನಗೆ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಅನಿಸುತ್ತೆ. ಸರ್, ತಮ್ಮ ಒಂದು ಬಗ್ಗೆ ಕೇಳ್ತಾ ಹೋದಾಗೆ ನನಗೆ ನೆನಪು ಬಂದಿದ್ದು 2009ರಲ್ಲಿ ನಾನು ನಿಮ್ಮ ಶಾಲೆಗೆ ಬಂದಿದ್ದೆ ಸರ್. ಆವಾಗ ನನ್ನ ನಿಮ್ಮನ್ನು ನೋಡಿದಾಗ ಅನಿಸಿತ್ತು ತಾವು ಒಬ್ಬ ಸಾಹಿತಿ ಅಂತ ಹೇಳಿ. ಈಗ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ. ಇವಾಗ 2025 ನನ್ನ ಒಂದು ಪುಸ್ತಕ ಪರಿಚಯ ನಿಮ್ಮಿಂದ ಆಗ್ತಿರೋದು ನನ್ನ ಭಾಗ್ಯ ಸರ್. ಹಾಗಾದರೆ ತಾವು ಇಲ್ಲಿವರೆಗೆ ಎಷ್ಟು ಪುಸ್ತಕಗಳನ್ನು ಬರೆದಿರಿ ಮತ್ತು ಆ ಕೃತಿಗಳ ಹೆಸರುಗಳನ್ನು ನೆನಪಿದ್ರೆ ಸ್ವಲ್ಪ ಮಾಹಿತಿ ಕೊಡಿ ಸರ್, ಯಾಕಂದ್ರೆ ಇಂದಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ ಸರ್. ನಾನು ಸೇಡಂ ತಾಲೂಕಿಗೆ ಬಂದ ತಕ್ಷಣ 93ರ ಸಂದರ್ಭ ಇರ್ಬೋದು. ಅವಾಗ ನನ್ನ ಪ್ರಥಮ ಕೃತಿ ಐತಿಹಾಸಿಕ ಸ್ಮಾರಕಗಳ ಕುರಿತು ಪುಸ್ತಕ ಪ್ರಕಟ ಆಯಿತು. ಅದು ಬಸವ ಕೇಂದ್ರ, ಸೇಡಂನ ಬಸವ ಕೇಂದ್ರದವರು ಪ್ರಕಟ ಮಾಡಿ ಇಲ್ಲೊಂದು ದೊಡ್ಡ ಸಮ್ಮೇಳನ ಇತ್ತು, ಶರಣ ಸಾಹಿತ್ಯ ಸಮ್ಮೇಳನ. ಆವಾಗ ಅನೇಕ ಸಾಹಿತಿಗಳು ಬಂದಿದ್ದರು, ಶರಣರು ಎಲ್ಲ ಭಾಳ ಜನ ಮಠಾಧೀಶರು ಬಂದರು, ಚಿತ್ರದುರ್ಗದ ಸ್ವಾಮೀಜಿಗಳಿದ್ದರು. ಅಂಥ ಸಂದರ್ಭದಲ್ಲಿ ನನ್ನ ಐತಿಹಾಸಿಕ ಸ್ಮಾರಕಗಳ ಪುಸ್ತಕ ಲೋಕಾರ್ಪಣೆಗೊಂಡಿತ್ತು. ಚಿದಾನಂದ ಮೂರ್ತಿ ಸಹಿತ ಅದಕ್ಕೆ ಲೋಕಾರ್ಪಣೆ, ಕೇಂದ್ರ ಸಚಿವ ಚಂದ್ರಶೇಖರ್ ಪಾಟೀಲ್ರು ಇದ್ದರು ಆ ಸಂದರ್ಭದಲ್ಲಿ. ಅದಾದ ಬಳಿಕ ನಾನು ಅನೇಕ ಪುಸ್ತಕಗಳನ್ನು ಬರೆದಿದ್ದೀನಿ. ಸಂಗೀತ ಸಂಪದ ಅಂತ ಅನ್ನುವಂಥ ಒಂದು ಪುಸ್ತಕ, ಸಂಗೀತ ಸಂಪದ ಪುಸ್ತಕದ ನಮ್ಮದು ಬಹಳ ಅದು ಇಡೀ ಕಲಬುರಗಿ ಜಿಲ್ಲೆ, ಇದು ಸೇಡಂ ತಾಲೂಕಿನ ಹಳ್ಳಿಯಲ್ಲಿರುವಂತಹ ತಬಲಾ ಮತ್ತು ಸಂಗೀತಗಾರ ಕುರಿತಿದೆ. ಮತ್ತು ಅದಾದ ಬಳಿಕ ಸೇಡಿಂಬದುರ್ಗದ ಶಾಸನಗಳು ಇಲ್ಲಿನ ಸಂಗಮೇಶ್ವರ ಪ್ರಕಾಶನದವರು ಪ್ರಕಟ ಮಾಡಿದ್ರು. ಅದು ಭರತ್ನೂರು ಮಠದಲ್ಲಿ ಬಿಡುಗಡೆ ಆಯಿತು. ಅದಾದ ಬಳಿಕ ಸ್ವಾಭಿಮಾನ ಕೃತಿ ಅಂತ, ಇದು ಸ್ವಾತಂತ್ರ್ಯ ಹೋರಾಟಗಾರರು ಕೃತಿ. ಸೇಡಂ ತಾಲೂಕಿನ ಜನ ಅಂದರೆ ವೀರರು, ನಿಜಾಮನ ಅಟ್ಟಹಾಸವನ್ನು ಮೆಟ್ಟಿ ನಿಂತಹ ವೀರರ ಗಾಥೆಯನ್ನು ಕುರಿತು ಅದರೊಳಗೆ ಅನೇಕ ಹೋರಾಟಗಾರರು ಬರ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿನ ರುದ್ರಗೌಡ ಪಾಟೀಲ, ಶಂಕರಪ್ಪ ರುದ್ರಗೌಡ, ಮಲ್ಲೇಶಪ್ಪ ಚೆಮ್ಮಂಚೋಡ್ಕರ, ಹೀಗೆ ಅನೇಕ ಹೋರಾಟಗಾರರು ಇಲ್ಲಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಗಾರರ ಕುರಿತು ದೊಡ್ಡದಾದಂಥ ಒಂದು ಈ ಖರ್ಗೆ ಸಾಹೇಬರು ಅವಾಗ ನೀರಾವರಿ ಸಚಿವರಿದ್ದರು, ಅವರು ಲೋಕಾರ್ಪಣೆ ಮಾಡಿದ್ರು. ಆದ್ಮೇಲೆ ಮತ್ತೆ 2ನೇ ಕೃತಿಯನ್ನ ಬಸವರಾಜ ಪಾಟೀಲ್ ಸೇಡಂ ಅವರು ಲೋಕಾರ್ಪಣೆ ಮಾಡಿದ್ರು. ಅಂದ್ರೆ 2 ಮುದ್ರಣವನ್ನ ಕಂಡು, ಅದು 6-7 ತಿಂಗಳಲ್ಲೇ 2 ಮುದ್ರಣವನ್ನು ಕಂಡಂತ ಇತಿಹಾಸದಲ್ಲಿ ನಮ್ಮ ಸಾಹಿತ್ಯ ಲೋಕದಲ್ಲಿ ಅದಕ್ಕೆ ನನಗೆ ಬಹಳ ಪ್ರೇರಣೆ ಕೊಟ್ಟಂಥದ್ದು. ಅದಾದ ಬಳಿಕ ಇನ್ನೂ ಅನೇಕ ಪುಸ್ತಕಗಳನ್ನ ನಾನು ತಂದಿದ್ದೀನಿ. ಸಾಹಿತ್ಯ ಚಿಲುಮೆ, ಮನೆಗೆ ಸಾಹಿತ್ಯ ಚಿಲುಮೆಯನ್ನ ನಾವು ಸಾಹಿತ್ಯ ಪರಿಷತ್ ಇದ್ದಾಗ, ನಾನು ಕಾರ್ಯದರ್ಶಿ ಇದ್ದಾಗ, ಶಿವಯ್ಯ ಮಠಪತಿಯವರ ಅಧ್ಯಕ್ಷ ಇದ್ದಾಗ ಮನೆಯ ಸಾಹಿತ್ಯವನ್ನ ನಾವು ಅಲ್ಲಿ ಮಾಡ್ತೀವಿ. ಅದು ಸಾಹಿತ್ಯ ಸಂಪದ, ಸಾಹಿತ್ಯ ಚಿಲುಮೆ ಅಂತೇಳಿ. ಅದಾದ ಬಳಿಕ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಒಂದು ಪುಸ್ತಕ, ನಡಗುಂದ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ಅಂದರೆ ಸ್ವತಃ ಯಡಿಯೂರಪ್ಪವರು ಲೋಕಾರ್ಪಣೆ ಮಾಡಿದ್ರು. ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು. ಅದಾದ ಬಳಿಕ ಮತ್ತೆ ನಾನು ಈ ಭಾವೈಕ್ಯತೆ ನಾಡು ಅಂತ, ಮಳಖೇಡದ ಭಾವೈಕ್ಯತೆ ನಾಡು, ಆ ಪುಸ್ತಕವನ್ನು ಸಹಿತ ಮಳಖೇಡದ ದರ್ಗಾದ ಕುರಿತು ಅದರ ಪುಸ್ತಕ ಮಾಡಿದೆ. ಅದಾದ ಬಳಿಕ ಮತ್ತೆ ಮಾನ್ಯಖೇಟದ ಸಿರಿ ಅಂತೇಳಿ, ಮಾನ್ಯಖೇಟದ ಸಿರಿ ಅಂದರೆ ನಮ್ಮ ಮಳಖೇಡದೊಳಗೆ ನಿಜಶರಣ ಅಂಬಿಗರ ಚೌಡಯ್ಯ ಸರ್ಕಾರಿ ಶಾಲೆಗಳ ಸೇವೆ ಸಲ್ಲಿಸುತ್ತಿರುವಂಥ ಸಂದರ್ಭದಲ್ಲಿ DDP ಅವರು ಲೋಕಾರ್ಪಣೆ ಮಾಡಿದ್ರು. ಬನ್ನಪ್ಪ ಸರ್ ಅಂತೇಳಿದ್ರು, ಅನೇಶಪ್ಪ ಅಂತೇಳಿ ಅವರು ಲೋಕಾರ್ಪಣೆ ಮಾಡಿದ್ರು DDP ಅವರು. ಹೀಗೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟ ಮಾಡಿದ್ದೀನಿ. 22 ಪುಸ್ತಕಗಳು ಪ್ರಕಟ ಆಗಿದೆ. ಇದು ನನ್ನ ಸಾಹಿತ್ಯದ ಒಂದು ಕಿರು ಪರಿಚಯ. ಎಲ್ಲ ಪುಸ್ತಕಗಳು ಇನ್ನಷ್ಟರ ಮಾಹಿತಿಯನ್ನ ಸಂದರ್ಭದಾಗ ತಾವು ಕನ್ನಡ ತಾಯಿ ಸೇವೆ ಮಾಡಲಿ ತುಂಬಾ ಜವಾಬ್ದಾರಿ ನಿರ್ವಹಿಸ್ತಿದ್ದೀರಿ ಸರ್. ಅದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಆ ವಿಷಯ ಇವತ್ತು ಆಕಸ್ಮಿಕವಾಗಿ ಆಟಿಗ್ರಾಮದ ಬಾವಿಗಳ ಪುಸ್ತಕ ತಮ್ಮ ಕೊಟ್ಟು ಅದರ ಒಂದು ಸಂಶೋಧನೆ ನಾನು ಮಾಡಿದ್ದು ತಮ್ಮ ಮುಖಾಂತರ
ಜನರಿಗೆ ಗೊತ್ತಾಗಲಿ ಅನ್ನೋದಕ್ಕಾಗಿ ನಾನು ಇವತ್ತು ಬಂದಿದ್ದೆ. ಅದರ ದೇವರ ಒಂದು ಕೃಪೆಯಿಂದ ಇವತ್ತು ನಿಮ್ಮ ಜೊತೆಗೆ ಮಾತಾಡುವಂಥ ಅವಕಾಶ ನನಗೆ ಸಿಕ್ತು. ಬಹಳ ಸಂತೋಷ ಆಯಿತು ಸರ್. ಆದರೆ ಇಂದಿನ ಮಕ್ಕಳಲ್ಲಿ ಸಾಹಿತ್ಯದ ಒಂದು ಹೇಗೆ ಮೂಡಿಸೋದು ಎನ್ನುವುದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಮಕ್ಕಳಿಗೆ ನಮ್ಮ ಕ್ಷೇತ್ರ ನಾವು ಶಿಕ್ಷಕರಾದಂಥವರಿಗೆ ಮಕ್ಕಳಿಗೆ ಸಾಹಿತ್ಯದ ಅರಿವು ಮೂಡಿಸಬೇಕು. ವಿಶೇಷವಾಗಿ ಕಾವ್ಯವನ್ನು ಹೇಗೆ ಕಟ್ಟುವುದು, ಕವನಗಳನ್ನು ಹೇಗೆ ಕಟ್ಟುವುದು. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಕಲಬುರಗಿ ಸೇಡಂ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸೀನಿ, ಸಮ್ಮೇಳನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸೀನಿ. ಮತ್ತು 9ನೇ ಸಾಹಿತ್ಯ ಸಮ್ಮೇಳನ ಸೇಡಂದಾಗ ಆದಾಗ ಅನೇಕ ಮಕ್ಕಳು ನನ್ನ ಕೈಯೊಳಗೆ ಕಲಿತಂಥ ವಿದ್ಯಾರ್ಥಿಗಳು ನಮ್ದೆಲ್ಲ ಸಾಹಿತ್ಯ ರಚನೆ ನೋಡಿ ನನ್ನ ವೇದಿಕೆ ಮೇಲೆ ಸಮ್ಮೇಳನಾಧ್ಯಕ್ಷ ನಾನು ಗುರು, ಮಗು ನನ್ನ ಕೈತಕ್ಕಂಥ ಮಗುನೇ ಕವನ ವಾಚನ ಮಾಡಿ ಅವತ್ತಿನ ದೃಶ್ಯ ಅಂತೂ ನನ್ನ ಜೀವಮಾನದಲ್ಲಿ ನಾನು ಎಂದು ಮಾಡಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಸಾಹಿತ್ಯಕ್ಕೆ ನಾವು ಪ್ರೇರಣೆ ಕೊಡಬೇಕು ಮಕ್ಕಳಿಗೆ. ನಾನು ಅಧ್ಯಕ್ಷ ಇದ್ದಾಗ, ಕಾರ್ಯದರ್ಶಿ ಇದ್ದಾಗ ಸಾಹಿತ್ಯ ಚಿಲುಮೆ ಅಂತೇಳಿ ಮನೆ ಮನೆಗೆ ನಾವು ಕಾರ್ಯಕ್ರಮವನ್ನು ಹಳ್ಳಿಗಳಿಗೆ ಕಸಾಪ ನಡಿಗೆ ಆ ಕಾರ್ಯಕ್ರಮವನ್ನು ನಾನು ಸೇಡಂ ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅವಧಿಯಲ್ಲಿ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಳ್ಳಿಗಾಡಿನಲ್ಲಿ ಮಾಡಿದೆ. ಗಡಿ ಪ್ರದೇಶ, ನಮ್ಮ ಸೇಡಂ ತಾಲೂಕು ಗಡಿ ಪ್ರದೇಶ. ಹಾಗಾಗಿ ಆ ಜನರಿರುವಂಥ ಸ್ಥಳಗಳಿಗೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ಸಾಹಿತ್ಯವನ್ನು ನಾವು ಬಿಂಬಿಸಬೇಕು. ನಾವು ಸಾಹಿತಿಗಳಾದಂಥವರು, ನೀವು ಈ ಉದಾಹರಣೆ ಶಿಕ್ಷಕ ನೀವಿದ್ದೀರಿ, ಬಾವಿಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ತರ ಮತ್ತು ನಾನು ಒಬ್ಬ ಶಿಕ್ಷಕ ಆಗಿದ್ದೀನಿ, ನಾನು ಸಹಿತ ಮಳಕೇಡದ ಪರಿಚಯ, ಈ ಮುಂದಿನ ಪೀಳಿಗೆ ಆ ಕೋಟೆ ಹಿನ್ನೆಲೆ ಮತ್ತು ಈ ಸೇಡಂ ತಾಲೂಕಿನ ಐತಿಹಾಸಿಕ ಸ್ಮಾರಕಗಳು, ಕಲಬುರಗಿ ಜಿಲ್ಲೆ ಐತಿಹಾಸಿಕ ಸ್ಮಾರಕಗಳು ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅದ್ರ ಬಗ್ಗೆ ಕವನ ಬರೀತಾರೆ ಮಕ್ಕಳು. ಆಮೇಲೆ ವಚನ ಸಾಹಿತ್ಯ ಇವತ್ತು ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ. ನಾವು ಪ್ರತಿ ಶಾಲೆ ಒಳಗೆ ಕಾವ್ಯ ಕಟ್ಟುವುದ್ರ ವಚನ ಕಲಿಸಿದ್ರೆ ಅಂದ್ರೆ ಮಕ್ಕಳಿಗೆ ತಾನೇ ಕಾವ್ಯ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಆತ್ಮವಿಶ್ವಾಸ ಮೂಡಿಸ್ಲಿಕ್ಕೆ ಸಾಧ್ಯ ಇದೆ. ಅಂಥದ್ದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ನಾವು ಪಾಲಕರು ಮಾಡಬೇಕು ಮತ್ತು ಶಿಕ್ಷಕರು ಮಾಡಬೇಕು. ಪಾಲಕರು, ಶಿಕ್ಷಕರು ಮತ್ತು ಈ ಏನು